ಮಾನ್ಯ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಸವಾಲೇನಿತ್ತು ಅದನ್ನು ಡಿ ಕೆ ಶಿವಕುಮಾರ್ ಅವರು ಸ್ವೀಕರಿಸಿದ್ದಾರೆ. ಅದರಲ್ಲೂ ಕೂಡ ಅವರು ಹೇಳಿದ್ದಾರೆ, ನಾನು ಒಬ್ಬನೇ ಬರ್ತೀನಿ ಅಂತ ಹೇಳಿ. ಯಾವ ರೀತಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಆಹ್ವಾನವನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ದೇವೇಗೌಡರು ವರ್ಸಸ್ ಡಿ ಕೆ ಶಿವಕುಮಾರ್, ಯಾರ ಆಸ್ತಿ ಎಷ್ಟು? ಬಹಿರಂಗ ಚರ್ಚೆಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ದಂಡು ದಾಳಿ ಕರೆದುಕೊಂಡು ಬರಲ್ಲ, ಸಿಂಗಲ್ ಆಗಿ ಬರ್ತೀನಿ ಅಂತ ಕುಮಾರಸ್ವಾಮಿ ಆಹ್ವಾನವನ್ನ ಡಿ ಕೆ ಶಿವಕುಮಾರ್ ಅವರು ಸ್ವೀಕರಿಸಿರೋದು. ದೇವೇಗೌಡರ ಕುಟುಂಬದ ಹಾಸನದಲ್ಲೇ ಜಮೀನು ತೆಗೆದುಕೊಳ್ಳಬಹುದಿತ್ತಲ್ವಾ? ಹಾಸನ ಬಿಟ್ಟು ಇಲ್ಲಿಗೆ ಬಂದು ಯಾಕೆ 106 ಎಕರೆ ಮಾಡಿದ್ರು? ಕುಮಾರಸ್ವಾಮಿ ಆಹ್ವಾನಕ್ಕೆ ನಾನು ಸಿದ್ಧ ಅಂತ ಹೇಳಿ DCM ಡಿ ಕೆ ಶಿವಕುಮಾರ್ ಅವರು ಈಗ ಸವಾಲನ್ನು ಸ್ವೀಕರಿಸಿದ್ದಾರೆ. ಸಂಪತ್ತಿಗೆ ಸವಾಲ್ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಯಾರ ಆಸ್ತಿ ಎಷ್ಟಿದೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಚರ್ಚೆ ಮಾಡೋಣ ಬನ್ನಿ. ನಾನು ಒಬ್ಬನೇ ಬರ್ತೀನಿ ಅಂತ ಹೇಳಿದ್ದಾರೆ. ನಾನೇ ಮಾಡಿಸಿರೋದೆಲ್ಲ ನಾನೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥಿ ಆಹ್ವಾನಕ್ಕೇನೋ ಕರೆದಿದ್ದಾರಂತೆ. ಪಂಥಾಹ್ವಾನ ಚರ್ಚೆ ಕರೆದಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ನನಗೆ ಆ ರೈತನ ಬಿಡಕ್ಕೆ ಇಷ್ಟ ಇಲ್ಲ. ಇರಲಿ, ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಈಗ ಫಸ್ಟು ಅವ್ರು ಮಾಡ್ಬೇಕಾದ ಇಷ್ಟೇ. ಪಂಥಾವನಕ್ಕೆ ನಾನು ರೆಡಿ ಇದ್ದೀನಿ, ನಂಬರ್ 1. ಈ ಸದ್ಯಕ್ಕೆ ರೈತರು ಏನು ಕೇಳ್ತಾ ಇದ್ರು ಅಂದ್ರೆ, ಅಣ್ಣ ಕಬ್ಬಣ ಸಿಮೆಂಟ್ ಬೆಲೆ ಎಲ್ಲ ಜಾಸ್ತಿ ಆಗೋದೆ, ಅಣ್ಣಾರೇ ಈಗ ಸ್ಟೀಲ್ ಮಿನಿಸ್ಟ್ರು, ಎಲ್ಲ 5-5 ಸಾವಿರ ಜಾಸ್ತಿ ಆಗ್ಬಿಟ್ಟಿದೆ ಟನ್ಗೆ, ಅದನ್ನ ಫಸ್ಟು ಕಡಿಮೆ ಮಾಡ್ಸೋಣ ಅಂತ ಹೇಳೋಣ ಅಂತ ಪಾಪ ರೈತರು ನನಗೆ ಹೇಳ್ಕೊಡ್ತಾ ಇದ್ರು. ನನಗೆ ಮರ್ತ್ಬಿಟ್ಟಿದ್ದೆ ನಾನು ಈ ಸಿಮೆಂಟು ಕಬ್ಬಣದ್ದು. ಈ ಪೆಟ್ರೋಲು ಡೀಸೆಲ್ ಆದ್ಮೇಲೆ ಇನ್ನೂ ಜಾಸ್ತಿ ಆಗೋಯ್ತದ ಕಾರಣ ಅವರೇ ತಾನೇ ಇದನ್ನ ನೀನು ಫಸ್ಟು ಅದ್ರ ಕೇಳೋಣ ಅಂತ ಹೇಳ್ತಾ ಇದ್ರು. ಅದನ್ನ ನೀವು ಕೇಳ್ರೆ ಅಂತ ಹೇಳ್ತಾ ಇದ್ದೆ. ಸೊ ಹಂಗೆ ಫಸ್ಟು ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂಥ ಅಣ್ಣ ನೀನು ಯಾವತ್ತು ಟೈಮ್ ಹೇಳ್ತೀಯ ಅಣ್ಣ, ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ ಟೈಮ್ ಕೊಡ್ಬೇಕಷ್ಟೇ. ಯಾಕೆ ನನಗೆ ಏನಾರ ಬೇರೆ ಬೇರೆ ಕಾರ್ಯಕ್ರಮ ಇದೆಯಲ್ಲ, ಒಂದ್ಸತಿ ನೀವು ಇದನ್ನ ನಮ್ಮ ಪಬ್ಲಿಕ್ ಟಿವಿ ಅವ್ರು ಮಾಡ್ಬಿಟ್ರಲ್ಲ, ಟೈಮ್ ಫಿಕ್ಸ್ ಮಾಡ್ಬಿಟ್ಟು ಚೇರ್ ಇಟ್ಬಿಟ್ಟು ನೀ ರೆಡಿ, ಬೇರೆಯವ್ರಿಗೆಲ್ಲ ಅದೆಲ್ಲ ಜನ ನೋಡ್ಬೇಕು. ನಿಂದ ಒಂದೇ ಟಿವಿ ಮಾಡ್ಕೊಂಡು ನೀನು ಒಂದೇ 15 ಸತಿ ತೋರಿಸ್ಬಿಟ್ಟೆ ಅದನ್ನ. ಇರ್ಲಿ, ನಾನು ವೀಕ್ ಆಗೇ ಮಾತಾಡ್ತೀನಿ, ಅವರೇ ಸ್ಟ್ರಾಂಗು. ಸ್ಟೀಲ್ ಮಿನಿಸ್ಟರ್ ತಾನೇ ಸ್ಟ್ರಾಂಗ್, ಸ್ಟೀಲ್ ಅವರು. ಆ ಬಂಡೆ ಹೊಡೆಯೋದು ಸ್ಟೀಲ್ ಇಂದ ತಾನೆ ಹೊಡೆಯೋದು, ಕುಟ್ಟಕ್ ಬೇಕಾರೆ. ಇರ್ಲಿ, ಅದೇ ಇರ್ಲಿ. ನಾನಂತೂ ಅವ್ರು ಯಾವಾಗ ಹೇಳ್ತಾರೋ ನಾವು, ಯಾಕೆಂದ್ರೆ ಮೊದಲು ಅವ್ರದ್ದು ಸ್ವೀಕಾರ ಮಾಡಿದ್ದೀನಿ, ಸಾತ್ತೂರಲ್ಲಿ ಸ್ವೀಕಾರ ಮಾಡಿದ್ದೀನಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವಾಗ ಕರೀತಾರೋ ಗೌರವದಿಂದ, ನಾನು ಭಾಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನು ಗೌರವ ಕೊಡಬೇಕು, ಒಂದು ಚೂರು ಅಸಂಬಂಧವಾದಂಥ ಪದವನ್ನು ಉಪಯೋಗಿಸಿ ನಾನು ಮಾತಾಡ್ತೀನಿ. ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಹಿಂದೆಯೂ ಕೂಡ ಇದೇ ರೀತಿಯಾಗಿ ಆಹ್ವಾನವನ್ನು ವಿಚಾರದಲ್ಲೂ ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದರು, ಪಬ್ಲಿಕ್ ಟಿವಿನ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತ್ತು, ಕೂತ್ಕೊಂಡ್ರು, ಮಾತನಾಡಿದರು. ಅದು ಏನಾಗಬೇಕೋ ಆದರೂ ಆಯಿತು. ಈಗ ಅದೇ ರೀತಿಯಾದಂಥ ವೇದಿಕೆ ಸಜ್ಜಾದರೆ ಬರ್ತಾರಂತ ಅರುಣ್, ಅದನ್ನು ಅವ್ರು ಸ್ಪಷ್ಟವಾಗಿ ಹೇಳಿದ್ರು. ಹಿಂದೆ ಪಬ್ಲಿಕ್ ಟಿವಿಗೆ ಹೋಗಿದ್ದೆ ಈ ರೀತಿಯಲ್ಲಿ, ಈಗ ಯಾವುದೇ ಒಂದು ಮಾಧ್ಯಮಕ್ಕೆ ನಾನು ಬರಲ್ಲ, ಬಹಿರಂಗವಾಗಿ ಬರ್ತೀನಿ ಅನ್ನೋದು. ಯಾಕಂದರೆ ಅವರು ಆ ಸವಾಲನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿಗೆ ಆಹ್ವಾನ ಕೂಡ ಕೊಡ್ತು. ಅಂದರೆ ನೀವು ಆ ರೀತಿ ಸವಾಲು ಸ್ವೀಕರಿಸೋದ್ರೆ ನಾವು ವೇದಿಕೆ ಮತ್ತೆ ಸೃಷ್ಟಿ ಮಾಡಿಕೊಡ್ತೀವಿ ಅನ್ನುವಂಥದ್ದು. ಹಾಗಾಗಿ ಅವರದ್ದು ಬಹಿರಂಗ ವೇದಿಕೆ ಆಗಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಆದರೆ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಈ ಆಹ್ವಾನ ಹೊಸತೂ ಅಲ್ಲ, ಬಹುಶಃ ಇದು ಕೊನೆಯೂ ಅಲ್ಲ ಅನಿಸುತ್ತೆ. ಯಾಕಂದರೆ ಮಧ್ಯದಲ್ಲಿ ಸಾಕಷ್ಟು ಬಾರಿ ಈ ರೀತಿಯ ಆಹ್ವಾನಗಳು ಕೊಟ್ಟಿದ್ದಾರೆ. ಹಿಂದೊಮ್ಮೆ ಈ ರೀತಿಯ ಆಹ್ವಾನ ಮಾಡುವಂಥ ಸಂದರ್ಭದಲ್ಲಿ ಸ್ವತಃ ತಮ್ಮ ತಾಯಿಯನ್ನು ವೇದಿಕೆಗೆ ಕರೆದುಕೊಂಡು ಬಂದಿದ್ರು ಈಗ DCM ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು. ಅವತ್ತು ಕುಮಾರಸ್ವಾಮಿ ಅವರು ವೇದಿಕೆಗೆ ಬರಲಿಲ್ಲ ಅನ್ನುವಂಥದ್ದು. ತದನಂತರದೇ ಬೇರೆ ಬೇರೆ ಹಂತಗಳಲ್ಲಿ ಪದೇ ಪದೇ ಬಹಿರಂಗ ಚರ್ಚೆ ಮತ್ತು ಆಹ್ವಾನ, ಅದು ಒಂದು ರೀತಿಯ ಟ್ರೆಡಿಷನಲ್ ಫೈಟ್ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ನಡುವೆ, ಮತ್ತು ಆ ಸಾಂಪ್ರದಾಯಿಕ ಎದುರಾಳಿಗಳು ಮತ್ತು ಸಾಂಪ್ರದಾಯಿಕವಾದ ತಮ್ಮ ನಡುವಿನ ರಾಜಕೀಯ ಯುದ್ಧದಲ್ಲಿ ಪದೇ ಪದೇ ಈ ರೀತಿಯ ಆಹ್ವಾನಗಳನ್ನು ಇಬ್ಬರು ಕೂಡ ಕೊಟ್ಟುಕೊಳ್ತಾ ಇದ್ದಾರೆ. ಆದರೆ ಮುಖಾಮುಖಿಯಾಗಿ ನಿಂತು ನೋಡೇ ಬಿಡೋಣ, ಚರ್ಚೆ ಮಾಡೇ ಬಿಡೋಣ ಅನ್ನುವಂಥ ಒಂದು ತಾರ್ಕಿಕ ಅಂತ್ಯಕ್ಕೆ ಅದು ಯಾವತ್ತೂ ಹೋಗಲಿಲ್ಲ. ಹಾಗಾಗಿ ಬಹುಶಃ ಅದು ಈ ಬಾರಿಯೂ ಕೂಡ ಇದೇ ರೀತಿ ಕೇವಲ ಸವಾಲು ಪ್ರತಿ ಸವಾಲಿಗೆ ಸೀಮಿತವಾಗುವಂಥ ಸಾಧ್ಯತೆಗಳೇ ಹೆಚ್ಚಿದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಅದಾಗಲ್ಲ ಬಿಡಲ್ಲ, ಇವರಿಬ್ಬರೂ ಕೂಡ ಆಹ್ವಾನವನ್ನು ಕೊಟ್ಕೊಂಡೇ ಕೂತಿರ್ತಾರೆ. ಆಗಿದ್ದಾಗ ಬಹಿರಂಗವಾಗಿ ಇಬ್ಬರೂ ಕೂಡ ಬರೋದಲ್ಲ, ಸುಮ್ಮನೆ ಮಾತುಗಳು ಇರ್ತಾವೆ ಅಷ್ಟೇ, ಅದು ಅದಲ್ಲಿಗೆ ಸೀಮಿತವಾಗುತ್ತೆ. ಇನ್ನು